ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಗೈಸ್ ಈ ಒಂದು ಲಾಗನ್ನು ತಂದಿದ್ದೀನಿ. ಏನಿಲ್ಲ, ಒಂದು ಬೇಬಿದು ಬರ್ಡೇ ಇತ್ತು. ಆ ಬೇಬಿ ಗರ್ಲ್ ಬೇಬಿ. ಸೊ ಆ ಬರ್ತ್ಡೇ ಸೆಲೆಬ್ರೇಷನ್ಗೆ ಅಂತ ಹೊರಟಿದ್ವಿ. ಮನೇಲಿ ಸಿಂಪಲಾಗಿ ಮಾಡ್ತಾಯಿದ್ರು. ಸೊ ಹಾಗಾಗಿ ಊರಿಗೆ ಹೋಗ್ತಾಯಿದ್ವಿ. ನನ್ನ ಮಗ ನಮ್ಮಮ್ಮರ ಮನೇಲಿದ್ದ. ಸೊ ಹಾಗಾಗಿ ಊರಲ್ಲಿ ಹೋಗಿ ಅವನನ್ನು ಕರ್ಕೊಂಡು ಹೋಗಬೇಕಿತ್ತು. ಊರಿಗೆ ಹೋಗ್ಬಿಟ್ಟು ಇವಾಗ ಅವನನ್ನು ಕರ್ಕೊಂಡು ಬರ್ತಡೆಗೆ ಹೋಗಬೇಕು ಅಂತ ಹೋಗ್ತಾ ಇದ್ದೀವಿ. ಹಾಗೆ ನೋಡಿ ಗೈಸ್, ನಮ್ಮ ದಾವಣಗೆರೆಯಲ್ಲಿ ವೆದರ್ ಈ ಥರ ಇತ್ತು. ಮಳೆ ಬರೋ ಥರ ಇತ್ತು. ಬೇರೆ ಕಡೆ ಎಲ್ಲ ಮಳೆ ಆಗ್ತಿದೆ ಅನಿಸುತ್ತೆ. ಅದಕ್ಕೋಸ್ಕರ ಈ ಥರ ವೆದರ್ ತುಂಬ ಚೆನ್ನಾಗಿತ್ತು. ಹಾಗಾಗಿ ಕ್ಯಾಪ್ಚರ್ ಮಾಡಿಕೊಂಡೆ. ನೋಡಿ, ನಮ್ಮ ದಾವಣಗೆರೆ ಈ ಥರ ಇದೆ. NH4. ಹಾಗೆಯೇ ಗೈಸ್, ಇವಾಗ ಒಂದು ಇಲ್ಲಿ ಹಪ್ಪಿ ಗಾಡಿ ಬರುತ್ತೆ. ನಾವು ಅದಕ್ಕೆ ಹಪ್ಪಿ ಗಾಡಿ ಅಂತೀವಿ. ಕೆಲವರೆಲ್ಲ ಟಮ್ ಗಾಡಿ ಅಂತಾರಂತೆ. ನಿಮಗಿದು ಟಮ್ ಗಾಡಿನ ಹಪ್ಪಿ ಗಾಡಿನ ಅಂತ ಕೆಲವರು ನನ್ನ ಫ್ರೆಂಡ್ಸ್ ಎಲ್ಲ ಹೇಳೋರು ಕಾಲೇಜ್ ಡೇಸಲ್ಲಿ. ಇದಕ್ಕೆ ಟಮ್ ಗಾಡಿ ಅಂತ ಕರೆಯೋರು. ನಾವು ಬರ್ತೀನಿ ಆಗ್ತಿದ್ವಿ ಅವಾಗ ಅವ್ರು ಕೇಳಿ. ಈಗ ನಾವು ಊರಿಗೆ ಬಂದು ರೀಚ್ ಆಗಿದ್ದೀವಿ. ಇದು ನಮ್ಮ ಅಂದರೆ ದೊಡ್ಡಮ್ಮನ ಮನೆ. ಸೊ ದೊಡ್ಡಮ್ಮನ ಮನೆ, ದೊಡ್ಡಪ್ಪ ಇಬ್ಬರು ತೀರ್ಕೊಂಡಿದ್ದಾರೆ. ನಮ್ಮ ಅಣ್ಣ ಅತ್ತಿಗೆ ಅಷ್ಟೇ ಇರೋದು. ಅವರು ಬೇಬಿದೆ ಇವಾಗ ಬರ್ತ್ಡೇ ಇತ್ತು. ಸೊ ಹಾಗಾಗಿ ನಾವು ಬರ್ತ್ಡೇಗೆ ಅಂತ ಬಂದಿದ್ವಿ. ಇಲ್ಲಿ ಡೆಕೋರೇಷನ್ಸ್ ನಡೀತಾ ಇದೆ. ಹಾಗೆ ಸಿಂಪಲಾಗಿ ಮಾಡಿದ್ದಾರೆ ಗೈಸ್. ಹೇಳ್ಬೇಕಂದ್ರೆ ಏನೂ ಮಾಡಿರಲಿಲ್ಲ ಅವರು. ಇಷ್ಟು ಏನು ಬೇಡ, ಜಸ್ಟ್ ಕೇಕ್ ತಂದು ಕಟ್ ಮಾಡಿದ್ರೆ ಆಯಿತು ಅಂತ. ಇವರು ಅವ್ರ ಅಜ್ಜಿರೆಲ್ಲ ಇಲ್ಲ, ಫಸ್ಟ್ ಇಯರ್ದು ತೀರಾ ಏನು ಡೆಕೋರೇಷನ್ನೇ ಇಲ್ಲ ಅಂದರೆ ಚೆನ್ನಾಗಿ ಅನಿಸಲ್ಲ ಅಂತ ಹೇಳಿ ಮತ್ತೆ ಬಲೂನು, ಡೆಕೋರೇಷನ್ ಐಟಮ್ಸ್ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡಿದ್ರಾಯ್ತು ಅಂತ ತರಿಸಿದ್ರು. ನೋಡಿ, ಇದು ಮೊದಲೇ ಹಳೇ ಕಾಲದ ಮನೆ. ಹೇಳ್ಬೇಕಂದ್ರೆ ಅಷ್ಟು ಹಳೇ ಕಾಲದ ಮನೆನ ಇವರು ಈ ಮಟ್ಟಕ್ಕೆ ಆಲ್ಟ್ರೇಷನ್ ಮಾಡಿದ್ದಾರೆ. ಅದು ಗೋಡೆಗಳು ಒಂದೊಂದು ದಪ್ಪ ಇರ್ತಿದ್ವಂತೆ ಆವಾಗಿನ ಕಾಲದ ಮನೆ ಎಲ್ಲ. ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದೇನು ಗೋಡೆ ಕಾಣ್ತಿದೆ ಅಲ್ಲ, ಆ ಗೋಡೆ ಎಷ್ಟು ದಪ್ಪ ಇದೆ ಅಂತೆ ಅದು ಗೋಡೆ. ಅದು ಹೊಡಿಯೋಕ್ಕೆ ಒಂದು 2-3 ದಿನ ಬೇಕು ಅನ್ನೋ ಥರ ಅಷ್ಟು ಗಟ್ಟಿ ಇರುತ್ತಂತೆ ಮನೆ ಗೋಡೆಗಳು. ಹಳೇ ಕಾಲದ ಮನೆ ಅಂದರೆ ಗೊತ್ತಿರುತ್ತೆ. ಇವರು ಇದನ್ನು ಆಲ್ಟ್ರೇಷನ್ ಮಾಡಿರೋದು ನಮ್ಮ ಅಣ್ಣನ ಮದುವೆ ಮುಂದ್ಗಡೆ. ಅದಕ್ಕೂ ಮುಂಚೆ ತುಂಬ ಹಳೇ ಕಾಲದವ್ರ ಮನೆ ಗೊತ್ತಿರುತ್ತೆ ಅನಿಸುತ್ತೆ, ಆ ಥರ ಇತ್ತದು. ಈ ರೀತಿ ತಂದಿದ್ದಾರೆ. ಅದನ್ನು ಹೊಡೆದು ಮಾಡೋಕ್ಕೆ ಅದೆಷ್ಟೋ ದಿನಗಳು ಮಾಡಿದರು ಅವರು, ಹೇಳ್ಬೇಕಂದ್ರೆ. ಹಾಗೆ ಹಳೆ ಕಾಲದ ಮನೆ ಆಲ್ಟ್ರೇಷನ್ ಮಾಡೋದು ಸುಮ್ಮನೆ ಅಲ್ಲ ಗೈಸ್. ಹೇಳ್ಬೇಕಂದ್ರೆ ಅಷ್ಟು ಗಟ್ಟಿಗಳು ಇರುತ್ತಂತೆ ಗೋಡೆಗಳು. ಅದು ಮೊದಲೇ ಇದ್ದಿದ್ದು ಅವ್ರ ಮನೆಯಲ್ಲಿ ಒಂಥರ ಕಟ್ಟೆಗಳು, ಆಮೇಲೆ ಒಳಗೇ ಇದು ಏನು ಕೊಟ್ಟಿಗೆ ಅಂತೀವಲ್ಲ, ದನದ ಕೊಟ್ಟಿಗೆ, ಅದೆಲ್ಲ ಇತ್ತು. ಅದೆಲ್ಲ ತೆಗೆದ್ಬಿಟ್ಟು ಇವಾಗ ಈ ರೀತಿ ಆಲ್ಟ್ರೇಷನ್ ಮಾಡಿದ್ದಾರೆ. ತುಂಬ ಗೊಂಬೆ ಗೊಂಬೆ ಶೋಕೇಸ್ ಗೊಂಬೆ. ಅವನು ಬಂದಲ್ಲ ಅದಕ್ಕೆ. ಇಲ್ಲ ನೋಡಿ, ಇಲ್ಲಿ ಇಲ್ಲ ಅಲ್ಲಿ ನೋಡಿ ಸಾಕಾಯ್ತು. ಒಳಕ್ಕೆ ಬಂದನು ಅಲ್ಲ ಯಾರು ಗೈಸ್, ನಮ್ಮ ಪುಟ್ಟ ಬೇಬಿದು ಬರ್ಡೇ ಗರ್ಲ್ದು
ಈ ರೀತಿ ಇತ್ತು ಕೇಕು. ತುಂಬ ಕ್ಯೂಟಾಗಿತ್ತು. ಅವಳು ಹಿಂಗಿದಲ್ಲ ಅದೇ ಥರನೇ ಮಾಡಿಸಿದ್ರು. ಚೆನ್ನಾಗಿತ್ತು ಹೇಳ್ಬೇಕಂದ್ರೆ ಕೇಕು. ಹರ್ಷಿತಾ ಅಂತ ಅವಳ ಹೆಸರು. ನೋಡಿ ಈ ರೀತಿ ನಾವು ಡೆಕೋರೇಷನ್ ಮಾಡಿದ್ವಿ. ಸೊ ಮನೆಯಲ್ಲೇ ಆಗಿರೋದ್ರಿಂದ ಈ ರೀತಿ ಸಿಂಪಲ್ಲಾಗಿ ಮಾಡಿರೋವಂಥದ್ದು. ಮನೇಲಿರೋ ಅಂಥ ಬೆಡ್ ಸ್ಪ್ರೆಡ್ಸ್ ಎಲ್ಲ ಯೂಸ್ ಮಾಡಿ ಮಾಡಿರೋದು. ಸ್ಪ್ರೆಡ್ಡು, ಬ್ಲ್ಯಾಂಕೆಟ್ಸು ಅದು ಇದು ಯೂಸ್ ಮಾಡ್ಕೊಂಡು ಮಾಡಿದ್ದು. ಒಂಥರ ಕಲರ್ಫುಲ್ಲಾಗಿತ್ತು. ಬ್ಲ್ಯಾಂಕೆಟ್ಸ್ ಎಲ್ಲ ಅದನ್ನೇ ಯೂಸ್ ಮಾಡಿದ್ವಿ. ಹೇಳ್ಬೇಕಾದ್ರೆ ಜಾಸ್ತಿ ಏನು ಡೆಕೋರೇಷನ್ ಮಾಡೋಕ್ಕೆ ಹೋಗಿಲ್ಲ. ನೋಡಿ ಆದರೂ ಒಂಥರ ಬರ್ಡೇ ವೈಬ್ ಇರಲಿ ಸ್ವಲ್ಪನಾದರೂ ಅನ್ನೋದಕ್ಕೋಸ್ಕರ ಅವರಿಬ್ಬರು, ನಮ್ಮಣ್ಣ ನಮ್ಮ ಅತ್ತಿಗೆ ಇಬ್ಬರು ಬೇಡ ಸಾಕು ಸಿಂಪಲಾಗಿ ಕೇಕ್ ಕಟ್ ಮಾಡಿಸಿದ್ರೆ ಆಯಿತು ಅಂದ್ಕೊಂಡ್ರು. ನಾವು ಏನೋ ಫಸ್ಟ್ ಇಯರ್ ಸೆಲೆಬ್ರೇಷನ್ ನೆನಪಿರಲಿ ಅಂತ. ಗೊಂಬಿ ಅಲ್ಲೇ ಕೊಣ ಬಿಟ್ಟು ಬಂದೆ. ನೋಡಿ ಗಣೇಶಣ್ಣ ಈ ಕಡೆ ಬಾ. ಅಯ್ಯೋ ಸಸಿ ಮಿಂಕು ಅಂತೀಯ ಬಿಡಿ. ಗೊಂಬೆ ಗೊಂಬೆ
ಅಲ್ಲ ತಡಿ ತಡಿ ಮಮ್ಮ ಅದು ಅಕ್ಕಿ ಒಂಚೂರು ಕೈ ಮುಟ್ಸಿ ಹಿಡ್ಕೊಂಡು ತಿನ್ಸ್ರಿ ಅಲ್ಲ ಅಕ್ಕಿ ಕೈನು ಒಂಚೂರು ತುದಿಗೆ ಹಿಂಗ್ ಮುಟ್ಸ್ರು ಒಂಚೂರ ಬೊಟ್ಟಿಗೆ ಬಾಳ ಜನ ಬರ್ತೀನಿ ಸರ್ ಎಲ್ಲರ ಹತ್ರನೂ ಒಂದ್ಸತಿ ತಿನ್ಸ್ಬಿಡು ಗಣೇಶನ ಗ್ಯಾಂಗ್ ಒಂದ್ಸರಿ ನಿಲ್ಸ್ಬಿಡು ಕ್ಲೀನಾಗಿ ವಸ್ತ್ರನ ನಿಲ್ಲಿಸ್ಬಿಡು ಜೊತೆಗೆ ಫೇಸ್ಬುಕ್ ನಾಳೆ ಫೇಸ್ಬುಕ್ ಈ ಕಡೆ ನೋಡಿ ಈ ಕಡೆ ಚಿನ್ನ ಇಡಮ್ಮ ಮಾವು ಕೂಡ ನೀವ್ ಹೇಳ್ರಿ ಬಾ ಸ್ವಲ್ಪ ಕೊಡು ಆ ಕಡೆ ಸೈಡಿಗೆ ಚಿನ್ನ ನೀನ್ ಈ ಕಡೆ ಬಾ. ಕೇಕ್ ಕೊಡಲ್ಲ ಅಂತ ಓಯ್ ನೋಡಿಗ ಬಳ್ಳಂಗ್ ಬಂತು. ಅಯ್ಯ ಮುಸ್ರಿ 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 ಕಣ್ಣ ಹೋಗತ್ತೆ ಈಗ. ಮುಸ್ರಿ ಅಮ್ಮ 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 ಗೈಸ್ ನೋಡ್ಕೊಂಬಂದ್ರಲ್ಲ, ಚೆನ್ನಾಗಿತ್ತಲ್ವಾ ಲಾಗು? ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಪ್ಲೀಸ್ ಗೈಸ್. ಓಕೆನಾ? ಸಪೋರ್ಟ್ ಮೀ ಗೈಸ್. ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ತುಂಬ ಜನ ನೋಡ್ತಿದ್ದೀರಾ, ಯಾರು ಸಬ್ಸ್ಕ್ರೈಬ್ ಆಗಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ, ಬಾಯ್. See you. Take care. Love you all.